ಹೇಗಿದ್ದೀರಿ ಎಲ್ಲರೂ? ಇವತ್ತು ಮಡಕೆ ಕಾಳು ಪಲ್ಯ ಮಾಡೋಣ. ಮಡಕೆ ಕಾಳು ಪಲ್ಯ ಉತ್ತರ ಕರ್ನಾಟಕದ ಸೈಡ್ ಫುಲ್ ಫೇಮಸ್ ಇದು. ಆಮೇಲೆ ಇವತ್ತು ನಾನು ಫಸ್ಟ್ ಮಡಕೆ ಕಾಳನ್ನು ಮೊಳಕೆ ತೆಗ್ಸೋದು ಹೆಂಗೆ ಅಂತ ಹೇಳ್ತೀನಿ. ಆಮೇಲೆ ಪಲ್ಯ ಮಾಡೋದು ಹೆಂಗೆ ಅಂತ ನೋಡೋಣ. ವಿಡಿಯೋನ ಎಂಡ್ವರೆಗೂ ನೋಡ್ರಿ, ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮಡಕೆ ಕಾಳು ಪರ್ಫೆಕ್ಟಾಗಿ ಮೊಳಕೆ ಬರ್ಬೇಕಂದ್ರೆ ಸಿಕ್ಕಾಪಟ್ಟೆ ಟಿಪ್ಸ್ನ ಶೇರ್ ಮಾಡೀನಿ. ಸೊ ನಡೀರಿ, ಫಸ್ಟ್ ಏನು ಮಾಡೋಣ ಅಂದ್ರೆ ಮಡಕೆ ಕಾಳನ್ನು ಮೊಳಕೆ ತೆಗ್ಸೋದು ಹೆಂಗೆ ಅಂತ ನೋಡೋಣ ಬರ್ರಿ. ಸೊ ಫಸ್ಟ್ ಮಡಕೆ ಕಾಳು ನೆನೆ ಹಾಕ್ಕೊಳ್ಳೋಣ ಅಂತ 1.5 ಕಪ್ನಷ್ಟು ಮಡಕೆ ಕಾಳು ತೊಗೊಂಡಿನಿ. ಇವ ಜವಾರಿ ಮಡಕೆ ಕಾಳು ನೋಡ್ರಿ. ಆಮೇಲೆ ಇಷ್ಟರೊಳಗೆ 5 ರಿಂದ 6 ಮಂದಿಗೆ ಮಡಕೆ ಕಾಳು ಪಲ್ಯ ಆರಾಮ್ಸೆ ಆಗ್ತೈತಿ. ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ನೆಕ್ಸ್ಟ್ 1 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಳಕತ್ತೀನಿ. ನಾನು ಮಡಕೆ ಕಾಳು ಜೊತೆನ ಮೆಂತ್ಯ ಕಾಳನ್ನು ನೆನೆಸಿ ಮೊಳಕೆ ತೆಗೆಸ್ತೀನಿ. ಅಂದ್ರೆ ಮೆಂತ್ಯ ಕಾಳು ಒಂಚೂರು ಕಹಿ ಆಗೋದಿಲ್ಲ ಇವ. ನೆಕ್ಸ್ಟ್ ನೀರು ಹಾಕ್ಕೊಂಡು ಒಂದು ಸಾರಿ ವಾಶ್ ಮಾಡ್ಕೊತೀನಿ. ಆಮೇಲೆ ನೋಡ್ರಿ, ನಾವು ಮೆಂತ್ಯ ಕಾಳು ತಿನ್ನಂದ್ರೆ ಹಂಗೆ ತಿನ್ನೋಕ್ಕಾಗೋದಿಲ್ಲಲ್ಲ ನೆನೆ ಹಾಕ್ಕೊಂಡು. ಸೊ ಈ ಮಡಕೆ ಕಾಳು ಜೊತೆನೇ ಮೆಂತ್ಯ ಕಾಳು ನೆನೆದ್ರೆ ಒಂಚೂರು ಕಹಿ ಆಗೋದಿಲ್ಲ. ನೆಕ್ಸ್ಟ್ ಇವು ನೀರೆಲ್ಲ ತೆಗಿತೀನಿ. ಈಗ ಈ ಮಡಕೆ ಕಾಳು ಎಷ್ಟಿರ್ತೈತಲ್ಲ ಇದರ 2 ಪಟ್ಟಿನಷ್ಟು ನೀರು ಹಾಕ್ಕೊಂಡು ನೆನೆಸ್ಕೊತೇನೆ ನಾನು. ಆಮೇಲೆ ಮಡಕೆ ಕಾಳನ್ನು 6 ರಿಂದ 7 ತಾಸು ಅಷ್ಟು ನೆನೆಸ್ಕೋಬೇಕು. ಅದಕ್ಕಿಂತ ಜಾಸ್ತಿ ಹೊತ್ತು ನೆನೆಸ್ಕೊಳಕ್ಕೆ ಹೋಗಬೇಡ್ರಿ. 10 ತಾಸು ಅಥವಾ ಓವರ್ ನೈಟದು ನೆನೆಯಕ್ಕೆ ಬಿಡಬೇಡ್ರಿ. ಸೊ ನೋಡ್ರಿ, ಇಲ್ಲೇ 7 ತಾಸು ನೆನೆಸ್ಕೊಂಡೆ ನಾನು ಮಡಕೆ ಕಾಳನ್ನು. ನಿಮಗೆ ತೋರಿಸ್ತೀನಿ ಇವು ಎಲ್ಲಿವರೆಗೂ ನೆನಿಬೇಕಂತಂದು. ನೋಡಿರಿ, ಮಡಕೆ ಕಾಳು ಚಲೋ ನೆನೆದಾವಿವ. ಆಮೇಲೆ ಮಡಕೆ ಕಾಳದ್ದು ಸಿಪ್ಪಿ ಓಪನ್ ಆಗಿಲ್ಲ ಇವ. ಅಕಸ್ಮಾತ್ ನೆನೆಯೋ ಮುಂದೆ ಮಡಕೆ ಕಾಳು ಸಿಪ್ಪಿ ಓಪನ್ ಆದವು ಅಂದ್ರೆ ಅವ ಮೊಳಕೆ ಚಲೋ ಬರೋದಿಲ್ಲ. ಅಕಸ್ಮಾತ್ ಮೊಳಕೆ ಬಂದು ಅಂತಂದ್ರೂ ಮಡಕೆ ಕಾಳೆಲ್ಲ ಜಿಬಿ ಜಿಬಿ ಆಗ್ತಾವೆ. ಸೊ ನೋಡಿರಿ, ಒಟ್ಟು ಸಿಪ್ಪಿ ಓಪನ್ ಆಗಿಲ್ಲ, ಇಷ್ಟ ನೆನೆಸ್ಕೋಬೇಕು ಇವನ್ನ. ಆಮೇಲೆ ಇವನ್ನ ನಾನು ಹಿಂಗೆ ಮಿಕ್ಸ್ ಮಾಡ್ಕೋತೀನಿ ಸ್ಪೂನಿಂದನ. ಆಮೇಲೆ ಮೇಲೆ ಏನಾದರೂ ಒಂದು ಮುಚ್ಚಳ ಮುಚ್ಚಿ ಇದ್ರದ್ದು ನೀರು ಬಸಿತೀನಿ. ಕೈಯಿಂದ ಒಟ್ಟು ಇವನ್ನ ತೊಳೆಯೋಕೆ ಹೋಗಬೇಡ್ರಿ. ಮಡಕೆ ಕಾಳು ಪಲ್ಯ ಅಂತೂ ತಿನ್ನೋಕೆ ಎಲ್ಲರಿಗೂ ಇಷ್ಟ ಆಗ್ತೈತಿ. ಆದರೆ ಈ ಮಡಕೆ ಕಾಳನ್ನು ಮೊಳಕೆ ತೆಗ್ಸೋದು ದೊಡ್ಡ ಕಷ್ಟದ ಕೆಲಸ ಅಂತ ಅನ್ಕೋತಾರಲ್ಲ. ನಾನು ಹೇಳೋ ಸ್ಟೆಪ್ಸನ್ನ ಫಾಲೋ ಮಾಡಿರಿ, ಪರ್ಫೆಕ್ಟಾಗಿ ಮಡಕೆ ಕಾಳು ಮೊಳಕೆ ಬರ್ತೈತಿ. ಸೊ ನಾನು ಇವನ್ನ ಒಂದು ಸಾರಿ ಇದರೊಳಗಿನ ನೀರೆಲ್ಲ ಬಸ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಸ್ಪೂನಿಂದನೇ ಮಿಕ್ಸ್ ಮಾಡಿ ಮತ್ತು ಮೇಲೊಂದು ಮುಚ್ಚಳ ಮುಚ್ಚಿ ಇದ್ರದ್ದು ನೀರು ಬಸಿತೀನಿ. ಸೆಕೆಂಡ್ ಟೈಮ್ ನಾನು ನೀರು ಹಾಕಿದ ಕೂಡಲೇ ನೋಡಿರಿ, ಇದು ಈ ಮಡಕೆ ಕಾಳೊಳಗಿಂದ ನೀರೆಲ್ಲ ಕ್ಲಿಯರ್ ಆಗೈತಿ. ಸೊ ಮೇಲೆ ಒಂದು ಮುಚ್ಚಳ ಮುಚ್ಚಿ ಈ ನೀರನ್ನು ಬಸದ್ ಬಿಡ್ತೇನೆ ನಾನು. ಆಮೇಲೆ ಮಡಕೆ ಕಾಳನ್ನು ಕೈಯಿಂದ ಉಜ್ಜಿ ತೊಳೆದ್ರೆ ಏನಾಗ್ತೈತಿ ಅಂತಂದ್ರೆ ಮಡಕೆ ಕಾಳು ಅಂತ್ರಿ ಮೊಳಕೆ ಬರೋದಿಲ್ಲ. ಅಕಸ್ಮಾತ್ ಸ್ವಲ್ಪ ಮೊಳಕೆ ಬಂದು ಅಂತಂದ್ರೂ ಆ ಮಡಕೆ ಕಾಳು ಕೈಯಾಗಿ ಹಿಡಿಯೋಕ್ಕಾಗೋದಿಲ್ಲ. ಅಷ್ಟು ಜಿಬಿ ಜಿಬಿ ಆಗ್ತಾವೆ ನೋಡ್ರಿ ಅವ, ಅಂದ್ರೆ ಅಂಟಂಟು ಆಗ್ತಾವೆ. ಬಟ್ ಅದ್ರ ಬದಲು ಹಿಂಗೆ ಸ್ಪೂನಿಂದನ ನೀರೊಳಗೆ ಮಿಕ್ಸ್ ಮಾಡಿ ಮೇಲೆ ಒಂದು ಮುಚ್ಚಳ ಮುಚ್ಚಿಟ್ರೆ ಮಸ್ತ್ ಮೊಳಕೆ ಬರ್ತಾವೆ. ಆಮೇಲೆ ಮಡಕೆ ಕಾಳು ಅಂಟಂಟೂ ಆಗೋದಿಲ್ಲ. ಸೊ ನೋಡಿರಿ, ಇದರೊಳಗಿಂದ ನೀರೆಲ್ಲ ಬಸ್ದೇನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಅದೇ ಪ್ಲೇಟನ್ನು ಮತ್ತು ಹಿಂಗೆ ಮುಚ್ಚಿ ಈ ಬೌಲನ್ನು ಹಿಂಗೆ ಡಬ್ಬಾಕ್ಬಿಡ್ತೇನೆ ನಾನು. ಅಂದರೆ ಪ್ಲೇಟ್ ಕೆಳಗಿರ್ಬೇಕು, ಬೌಲ್ ಹಿಂಗೆ ಮೇಲಿರ್ಬೇಕು. ಅರ್ಬಿ ಒಳಗೆ ಕಟ್ಟಿ ಈ ಮಡಕೆ ಕಾಳು ಮೊಳಕೆ ತೆಗ್ಸೋದು ಅದು ಯಾವುದೂ ಜಂಜಾಟಿಲ್ಲ, ಅಗದಿ ಈಸಿ ವೇ ಇದೆ. ಹಿಂಗೆ ಡಬ್ಬಾಕ್ ಬಿಡ್ಬೇಕು ನೋಡ್ರಿ. ಅಕಸ್ಮಾತ್ ಈ ಮಡಕೆ ಕಾಳೊಳಗೆ ಎಕ್ಸ್ಟ್ರಾ ನೀರೇನಾರ ಉಳ್ಕೊಂಡಿತ್ತಂದ್ರೆ ಹಿಂಗೆ ಡಬ್ಬಾಕಿದ ಕೂಡಲೇ ಈ ಕಾರ್ನರ್ ಒಳಗಿಂದ ಎಕ್ಸ್ಟ್ರಾ ನೀರು ಇದ್ದಿದ್ರೆ ಬಸಿತೈತದ. ನೆಕ್ಸ್ಟ್ ಈ ಬೌಲನ್ನು ನಾನು ಒಂದು ವಾರ್ಮ್ ಇರುವಂಥ ಪ್ಲೇಸ್ ಒಳಗಿಡ್ತೀನಿ. ನಾನು 1.5 ದಿನ ಇವನ್ನ ಮೊಳಕೆ ತೆಗ್ಸಾಕಿಡ್ತೀನಿ. ಅಂದ್ರೆ ಅಟ್ಲೀಸ್ಟ್ 36 ತಾಸು ಆದರೂ ಇಡ್ಬೇಕು ಇವನ್ನ. ನೋಡಿರಿ, ನಾನು ಹೆಂಗೆ ಇಟ್ಟೇನಿ, ಸ್ಲೋಪ್ ಮೇಲೆ ಇಟ್ಟೇನಿ. ಕೆಳಗೆ ಸಣ್ಣದೊಂದು ಬಟ್ಲ ಇಟ್ಟು ಮೇಲೆ ಹಿಂಗೆ ಸ್ಲೋಪ್ ಮೇಲೆ ಇಟ್ಟೇನಿ. ಅಂದ್ರೆ ಹೆಚ್ಚಿದ್ದ ನೀರು ಏನಾರು ಇತ್ತಂದ್ರೆ ಸ್ವಲ್ಪ ಬಸಿತೈತದ. ನೆಕ್ಸ್ಟ್ 36 ತಾಸು ಆಗಿಂದ ನೋಡೋಣ ಮಡಕೆ ಕಾಳು ಎಷ್ಟು ಮೊಳಕೆ ಬಂದಿರ್ತಾವಂತಂದು. ನೋಡಿರಿ, 36 ತಾಸು ಆಗಿಂದ ನಾನು ಈ ಮಡಕೆ ಕಾಳನ್ನು ತೆಗಿಯಾಕತ್ತೀನಿ. ನೋಡಿರಿ ಎಷ್ಟು ಉದ್ದುದ್ದ ಮೊಳಕೆ ಬಂದಾವಂತಂದ್ರೆ ಇವ. ನಿಮ್ಗೆ ಇದ್ರ ಮೇಲಿಂದ ಪ್ಲೇಟ್ ಓಪನ್ ಮಾಡಿ ತೋರಿಸ್ತೀನಿ. ಈ ಮಡಕೆ ಕಾಳು ಎಷ್ಟು ಮಸ್ತ್ ಮೊಳಕೆ ಬಂದಾವಂತಂದ್ರೆ ನೋಡ್ರಿಲ್ಲ ಎಷ್ಟು ಚಲೋ ಮೊಳಕೆ ಬಂದಾವಲ್ಲ. ಆಮೇಲೆ ಮಡಕೆ ಕಾಳು 1 ಇಂಚ್ಕಿನ್ನ ಜಾಸ್ತಿನೇ ಐತ್ರಿ ಇದ್ರದ್ದು ಮೊಳಕೆ. ಇದ್ರೊಳಗೆ ಏನು ಹಾಕಿದ್ನಲ್ಲ ಮೆಂತ್ಯ ಕಾಳು, ಅವು ಚಲೋ ಮೊಳಕೆ ಬಂದಾವ ನೋಡಿರಿ. ಒಂಚೂರು ಜಿಬಿನೇ ಇಲ್ಲ ಮಡಕೆ ಕಾಳು. ನೋಡಿರಿ, ಇದ್ರೊಳಗೆ ಹಾಕಿದ್ದು ಮೆಂತ್ಯ ಕಾಳನ್ನು ಚಲೋ ಮೊಳಕೆ ಬಂದೈತಿ. ಆಮೇಲೆ ಮೆಂತ್ಯ ಕಾಳು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮೆಂತ್ಯ ಕಾಳು ಹಂಗೆ ತಿನ್ನಕ್ಕಂತೇ ಆಗೋದಿಲ್ಲ. ಈ ಮಡಕೆ ಕಾಳು ಚಲೋ ಮೊಳಕೆ ಬರ್ಬೇಕಂದ್ರೆ ಇನ್ನೂ ಒಂದು ಟಿಪ್ಸ್ ಏನಂತಂದ್ರೆ, ನಾವು ಮಡಕೆ ಕಾಳು ಮೇಲೆ ಪ್ಲೇಟ್ ಮುಚ್ಚಿ ಏನು ಡಬ್ಬಾಕಿರ್ತೇವಲ್ಲ ಆ ಪ್ಲೇಟನ್ನು ಹಗಲೆಲ್ಲ ಓಪನ್ ಮಾಡಿ ನೋಡೋಕೆ ಹೋಗಬಾರ್ದು. ಅಂದ್ರೆ ಮಡಕೆ ಕಾಳು ಚಲೋ ಮೊಳಕೆ ಬಂದೈತೋ ಇಲ್ಲ ಅಂತಂದು ಚೆಕ್ ಮಾಡೋಕೆ ಹೋಗಬಾರ್ದು. ನಾವು ಪ್ಲೇಟ್ ಓಪನ್ ಮಾಡಿದ್ವಿ ಅಂತಂದ್ರೆ ಮಡಕೆ ಕಾಳು ಒಳಗೆ ಗಾಳಿ ಆಡ್ತೈತಿ. ಗಾಳಿ ಆಡ್ತಂದ್ರೆ ಮಡಕೆ ಕಾಳು ಚಲೋ ಮೊಳಕೆನೇ ಬರೋದಿಲ್ಲ. ನಾವು ಪ್ಲೇಟ್ ಮುಚ್ಚಿ ಕರೆಕ್ಟಾಗಿ ಒಂದು 36 ತಾಸು ಬಿಟ್ಬಿಡ್ಬೇಕು. 36 ತಾಸ್ಕಿನ್ನ ಜಾಸ್ತಿ ಇದ್ದರೂ ನಡಿತೈತಿ, ಇನ್ನೊಂದು 2 ತಾಸು ಹೆಚ್ಚಾದರೂ ನಡಿತೈತಿ. ಸೊ ಅದಕ್ಕಿಂತ ಮುಂಚೆ ಅಂತ್ರಿ ಹಗಲೆಲ್ಲ ಚೆಕ್ ಮಾಡೋದೇನು ಬೇಡ. ನೆಕ್ಸ್ಟ್ ಮಡಕೆ ಕಾಳಿಂದ ಪಲ್ಯ ಮಾಡೋದು ಹೆಂಗಂತ ನೋಡೋಣ. ಒಂದು ಪ್ಯಾನ್ನಾಗ 3 ರಿಂದ 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು
ಜೀರಿಗೆ ಹಾಕ್ಕೊಂಡೀನಿ. ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಸಿಡಿಲಿ ಇದ್ರೊಳಗೆ 8ರಿಂದ 10 ಕರಿಬೇವಿನ ಎಲೆ ಹಾಕ್ಕೊಳಕತ್ತೀನಿ. ಆಮೇಲೆ ನನ್ನ ಹತ್ರ ಇಲ್ಲೇ ಸಣ್ಣಗೆ ಹೆಚ್ಕೊಂಡಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಐತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬೋದು. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ನಿಮಗೆ ಬೇಡ ಅಂದ್ರೆ ಸ್ಕಿಪ್ನೂ ಮಾಡ್ಬೋದು. ಇವೆಲ್ಲ ಹಾಕಿಂದ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೆಕ್ಸ್ಟ್ ದೊಡ್ಡ ಸೈಜಿಂದ ಒಂದು ಉಳ್ಳಾಗಡ್ಡಿನ ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊರಿ. ನೆಕ್ಸ್ಟ್ ಹಿಂಗೆ ಹಾಕ್ಕೊತೀನಿ. ಹಿಂಗೆ 2ರಿಂದ 3 ಚಿಟಿಕೆ ಅಷ್ಟು ಹಾಕ್ಕೊಳಕತ್ತೀನಿ. ಇವೆಲ್ಲ ಹಾಕಿಂದ ಚಲೋ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತೈತಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿರಿ. ನೆಕ್ಸ್ಟ್ ಇದ್ರೊಳಗೆ ಅರ್ಧ ಟೊಮೆಟೊ ಹಾಕ್ಕೊಳಕತ್ತೀನಿ. ಟೊಮೆಟೊನೂ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಅರ್ಧ ಸಾಕಾಗ್ತೈತಿ. ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡೇನಿ. ನೆಕ್ಸ್ಟ್ 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳಕತ್ತೀನಿ. ಬೆಲ್ಲ ಯಾಕೆ ಹಾಕ್ಕೋತೀನಿ ಅಂದ್ರೆ ಆಮೇಲೆ ನಾನು ಇದ್ರೊಳಗೆ ಹುಣಸೆಹಣ್ಣಿನ ರಸ ಹಾಕ್ಕೋತೀನಿ. ಸೊ ಟೇಸ್ಟ್ ಬ್ಯಾಲೆನ್ಸ್ ಆಗ್ತೈತಿ. ಇವೆಲ್ಲ ಹಾಕಿಂದ ಟೊಮೆಟೊ ಒಂಚೂರು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. 2ರಿಂದ 3 ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಳಕತ್ತೀನಿ. ಹುಣಸೆಹಣ್ಣಿನ ರಸ ಹಾಕ್ಕೊರಿ, ಟೇಸ್ಟ್ ಭಾಳ ಚಲೋ ಬರ್ತೈತಿ ಮಡಿಕೆ ಕಾಳಿನ ಪಲ್ಯದ. ಹುಣಸೆಹಣ್ಣು ಹಾಕಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ. ನೀರಿನ ಅಂಶ ಒಂಚೂರು ಕಡಿಮೆ ಆದ ಕೂಡಲೇ ಇದ್ರೊಳಗೆ ನಾನು ಮಡಿಕೆ ಕಾಳು ಹಾಕ್ಕೊಂಡ್ಬಿಡ್ತೀನಿ. ಈಗ ನಾನಿಲ್ಲೇ 2 ಬೌಲ್ನಷ್ಟು ಮಡಿಕೆ ಕಾಳು ಹಾಕ್ಕೊಳಕತ್ತೀನಿ. ಇಷ್ಟು ಒಗ್ಗರಣೆಗೆ 2 ಬೌಲ್ ಮಡಿಕೆ ಕಾಳು ಸಾಕಾಗ್ತೈತಿ. ನೆಕ್ಸ್ಟ್ 2ರಿಂದ 3 ಸ್ಪೂನ್ನಷ್ಟು ಗುರಳ್ ಪುಡಿ ಹಾಕ್ಕೊಳಕತ್ತೀನಿ. ಮಡಿಕೆ ಕಾಳು ಪಲ್ಯಕ್ಕೆ ಗುರಳ್ ಪುಡಿ ಭಾಳ ಇಂಪಾರ್ಟೆಂಟ್. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ನಾವು ಏನು ಪಲ್ಯ ಮಾಡಿದ್ರೂ ಗುರಳ್ ಪುಡಿ ಹಾಕ್ತೇವೆ ನೋಡಿರಿ. ನಿಮ್ಗೆ ನೆಕ್ಸ್ಟ್ ಬರುವಂಥ ವಿಡಿಯೋಸ್ ಒಳಗೆ ಗುರಳ್ ಪುಡಿ ಮಾಡೋದು ಹೆಂಗಂತ ಹೇಳ್ತೀನಿ. ಸೊ ಇವೆಲ್ಲ ಹಾಕಿಂದ ಗ್ಯಾಸ್ ಹೈ ಫ್ಲೇಮ್ ಇಟ್ಕೊಂಡು ಭಾಳ ಅಂದ್ರೆ 2ರಿಂದ 3 ನಿಮಿಷದವರೆಗೂ ಅಷ್ಟು ಮಡಿಕೆ ಕಾಳನ್ನು ಹುರ್ಕೋಬೇಕು. ಜಾಸ್ತಿ ಹೊತ್ತು ಹುರ್ಕೊಳಕ್ಕೆ ಹೋಗ್ಬಾರ್ದು. ಮಡಿಕೆ ಕಾಳು ಒಂದು ಸ್ವಲ್ಪ ಹಸಿ ಹಸಿ ಇದ್ರೇ ಪಲ್ಯ ಭಾಳ ಚಲೋ ಅನ್ನಿಸ್ತೈತೆ ನೋಡಿರಿ ತಿನ್ನಕ್ಕೆ. ನೆಕ್ಸ್ಟ್ ನಾನು ಇದ್ರೊಳಗೆ ಸಣ್ಣಗೆ ಹೆಚ್ಕೊಂಡಂಥ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಹಾಕಿಂದ ಇನ್ನೊಮ್ಮೆ ಫೈನಲಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಹಾಕಿದ ಕೂಡಲೇ ಮುಗೀತು ಪಲ್ಯ ಆದಂಗನ. ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಈ ಮಡಿಕೆ ಕಾಳು ಪಲ್ಯನ ಬಿಸಿ ಬಿಸಿ ರೊಟ್ಟಿ ಜೊತೆನೂ ತಿನ್ಬೋದು, ಇಲ್ಲ ಅಂದರೆ ಚಪಾತಿ ಜೊತೆನೂ ಚಲೋ ಕಾಂಬಿನೇಷನ್ ಆಗ್ತೈತೆ ನೋಡಿರಿ. ಮಡಿಕೆ ಕಾಳನ್ನು ಮೊಳಕೆ ತೆಗ್ಸೋಮಂದ ನಾನು ಏನೇನು ಟಿಪ್ಸ್ ಹೇಳೇನಿಲ್ಲ ಎಲ್ಲ ಫಾಲೋ ಮಾಡಿರಿ. ಮಡಿಕೆ ಕಾಳು ಮೊಳಕೆ ಮಸ್ತ್ ಬರ್ತಾವೆ, ಪಲ್ಯನೂ ಭಾಳ ಚಲೋ ಆಗ್ತೈತಿ. ನೀವು ಈ ಮಡಿಕೆ ಕಾಳು ಪಲ್ಯನ ಮನೆಯೊಳಗೆ ಟ್ರೈ ಮಾಡಿರಿ. ನನಗೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದು. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ಮಡಿಕೆ ಕಾಳು ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಧನ್ಯವಾದಗಳು.